ವಿದ್ಯಾರ್ಥಿಗಳೇ, ಈ ಈಗ ನಾವು ಇವತ್ತಿನ ಯಾಕೆ ನಾವು ಮಾದರಿ ಹೆಚ್ಚು ಹಾಕ್ತೀವಿ ಲಕ್ಷ ಕೊಟ್ಟು ನೋಡ್ರಿ. ಗಣಿತಗಳು ಸಮಯದ ಲೆಕ್ಕಗಳು ನಿಮಗೆ ಜರ್ ಬಂದು ಅಂತಂದ್ರೆ ಸರಾಸರಿ ಲೆಕ್ಕ ಬರ್ತಾವೆ, ಪ್ರಯಾಣದ ಅವಧಿ ಬರ್ತದೆ, ಕಾಲ ದೂರ ಬರ್ತದೆ, ದೂರ ಕಂಡು ಹಿಡಿದು ಗುರ್ತಾಗ್ತವೆ. ಆಮೇಲೆ ಸುಮಾರಾಗಿ ಒಂದು ಬುಕ್ಕದಾಗ ಎಷ್ಟು ಗಣಿತವ ಅಂದ್ರೆ 50ರಿಂದ 60 ಗಣಿತವ ಇವು. ಅವೆಲ್ಲ ಗಣಿತಗಳನ್ನು ಬಿಡಿಸಿಬಿಟ್ಟನ್ನ. ಈಗ ನಿಮ್ಮ ಸಮಯದಲ್ಲಿ ಯಾಕೆ ಬಂದದ ಅಂತ ತಿಳ್ಕೊಂಡ್ರೆ ಇಂಥದ್ದಲ್ಲಿ ಬರ್ತದೆ ಹೇಳ್ರಿ ನೋಡೋಣ. ಒಂದು ಮಾದರಿ ಒಂದೊಂದು ವಿಶೇಷವಾಗಿ ಒಂದೊಂದು ಹೊರಗೆ ಬೇರೆನೇ ಇರ್ತಾವೆ. ಅದಕ್ಕೆ ನೀವೆಲ್ಲ ಕ್ರಮಬದ್ಧವಾಗಿ ಸಮಯದ ಲೆಕ್ಕಗಳನ್ನು ನೀವು ಒಂದು ದಿವಸಕ್ಕೆ 4-5 ಗಣಿತ ತಿಳಿಸ್ಬಿಟ್ರೆ 4-5 ದಿನ ಮುಗಿದು ಬಿಡ್ತಾವೆ. ಆಮೇಲೆ ನೀವು ಕ್ರಮಬದ್ಧವಾದ ಅಭ್ಯಾಸವನ್ನು ಮಾಡೋದರಿಂದ ಏನಾಗ್ತದೆ, ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡೋದೇ ಬೇಡ, ನೀವು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಲಿಕ್ಕೆ ಚಾಲು ಮಾಡಿಬಿಡ್ತಾರೆ. ಯಾಕಂದ್ರೆ ನೀವು ಪರ್ಫೆಕ್ಟ್ ಆಗಿಬಿಟ್ರಿ. ಮುರುಗೇಶನು 10-10ರಿಂದ 18-5 ಕೆಲಸ ಮಾಡಿದರೆ ಕೆಲಸದ ಅವಧಿ ಎಷ್ಟು? ಪ್ರಾರಂಭ ಮಾಡಿದ್ದೆ ಯಾವಾಗ? 10-10. ಇದು ಪೂರ್ವಾಹ್ನ. 18-5 ಏನಿದು ಸಂಜೆ. ಅಂದ್ರೆ 6-5ಕ್ಕೆ 6-5 ತನಕ ಅವು ಕೆಲಸ ಮಾಡ್ಯಾನ ಅಂತ ತಿಳ್ಕೊ. ಇದರ 12 ಕಳೆದು ಬಿಡ್ಬೇಕು. ಇದು ಬಸ್ಸಿನ ವೇಳಾಪಟ್ಟಿಗೆ ಕೊಟ್ಟಿರ್ತಾನೆ. ಯಾವ ಗಣಿತವನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು 10-10 ಏನದ ಗಡಿಯಾರದ ಸಮಯ. ನಿಮ್ಮ ಗಡಿಯಾರದಾಗ 10-10 ಸಿಗ್ತಾವೆ. ಆದ್ರೆ 18-5 ಸಿಗಂಗಿಲ್ಲ ನಿಮ್ಮ ಗಡಿಯಾರದಾಗ. ಸಿಗ್ತದನ್ನ ನೋಡ್ರಿ. 18 ಅಂಕ ಇರ್ತದ. ಹಂಗೆ ಅದಕ್ಕೆ 2 ಭಾಗ ಮಾಡ್ಬೇಕು. ಪೂರ್ವಾಹ್ನ ಕೊಟ್ಟಿದ್ದಾರೆ ಮಧ್ಯಾಹ್ನ 12ರವರೆಗಿನ ಸಮಯದಾಗ ಕಳಿಬೇಕು. ರಾತ್ರಿ ಕೊಟ್ಟಿದ್ದ ಅಂದ್ರೆ ರಾತ್ರಿ 12ರವರೆಗಿನ ಸಮಯದಾಗ ಕಳಿಬೇಕು. ಈ ಸಮಯದ ಲೆಕ್ಕ ಇಷ್ಟು ಪರ್ಫೆಕ್ಟ್ ತಿಳ್ಕೊಬೇಕು ನೀವು. ಈ 10-10 ಅಂದ್ರೆ ಹೆಂಗಾದ್ರೂ ಏನದ ಇದು ಬಸ್ಸಿನ ವೇಳಾಪಟ್ಟಿಗೆ ಅದ. ಆರಾಮಾಗಿ ಕೆಲಸದ ಅವಧಿ ಬರೋಬರಿ, ಭಾಳ ಸರಳ ಇದೆ. ಕೆಲಸದ ಅವಧಿ ಬರೋಬರಿ, ಕೆಲಸದ ಅವಧಿ ಬರೋಬರಿ, ಮುಕ್ತಾಯ ಕೆಲಸ ಮುಗಿಸಿದ ಸಮಯ, ಕೆಲಸ ಮುಗಿಸಿದ ಸಮಯ, ಮುಗಿಸಿದ ಸಮಯ ಮೈನಸ್ ಕೆಲಸ ಪ್ರಾರಂಭಿಸಿದ ಸಮಯ, ಪ್ರಾರಂಭಿಸಿದ ಸಮಯ. ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದು ಹೊತ್ತು. ನೋಡಿ, ಕೆಲಸ ಎಷ್ಟೊತ್ತಿಗೆ ಮುಗಿಸಿದವ? 18-5ಕ್ಕೆ ಮುಗಿಸಿದ. 18-5ಕ್ಕೆ ಮುಗಿಸ್ಯಾನ, ಚಾಲು ಮಾಡ್ಯಾನ 10-10ಕ್ಕೆ. ನೋಡ್ರಿ, 10-10ಕ್ಕೆ ಚಾಲು ಮಾಡ್ಯಾನ. ನೋಡ್ರಿ, ಒಂದು ಕೈಗಡ 1 ಗಂಟೆ ತಗೋರಿ, 60 ನಿಮಿಷ ಮಾಡ್ರಿ, 65 ಆಯ್ತು. 65ರಾಗ 10 ಆದ್ರೆ 55 ಆಯ್ತು. ನೋಡ್ರಿ, 8ರಾಗ 1 ಆದ್ರೆ 7, ಕೈಲ ಬಂತು 1 0. 7 ಗಂಟೆ 55 ನಿಮಿಷ. ಎಲ್ಲಿದೆ ನೋಡ್ರಿ? 7 ಗಂಟೆ 55 ನಿಮಿಷ. ಉತ್ತರ ಸಂಖ್ಯೆ ಎ. ಇದು ಗಣಿತ ಅಷ್ಟು ತಿಳ್ಕೊಂಡ್ರೆ ಸರಳ ಅಲ್ಲಿದು, ನೆನ್ಪಿಟ್ಟುಕೊಂಡು. ಯಾಕೆ ಹೇಳ್ತಾರಂದ್ರೆ 1-2-1993 ರಾತ್ರಿ ಎಷ್ಟು? 1:40 ಅಂದ್ರೆ ರಾತ್ರಿ 12 ಆದ ಕೂಡಲೇ 1:43 ಬರ್ತದೆ. ನೀವು 31ನೇ ತಾರೀಕಿಗೆ ಹೋಗಿ ಕೂತಿರ್ತೀರಲ್ಲಿ, ಜನವರಿ 31ಕ್ಕೆ ಕೂತಿರ್ತೀರಿ ನೀವು. ನೋಡ್ರಿ ಎಷ್ಟು ವಿಚಾರ ಶಕ್ತಿ ಅದ ಈ ಗಣಿತದಾಗ. ನೀವು ಬಸ್ ಸ್ಟ್ಯಾಂಡ್ದಾಗ ಹೋಗಿ ಕೂತದ ಸಮಯ ಏನು? 1-2-93 1:40ಕ್ಕೆ ಏನೋ ಪ್ರಯಾಣ ಚಾಲು ಆಯ್ತು. ಏನೋ ಎದುರಾಗೋ ಹೊಂಟವ ಟ್ರೈನ್ ಬಿಡ್ತು. ರಾತ್ರಿ 1:40ಕ್ಕೆ ಟ್ರೈನ್ ಬಿಡ್ತದೆ. ನೀವು ಹೋಗಿ ಕೂತದ್ದು ಸಮಯ ಎಷ್ಟೊತ್ತಿಗೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಮತ್ತು ಕ್ರಿಯೇಟಿವ್ ಮೈಂಡ್, ಥಿಂಕಿಂಗ್ ಪವರ್ ಬೇಕು. ನೀವು 31ನೇ ತಾರೀಕು ಕೂತಿರ್ತೀವಿ ಬಸ್ ಸ್ಟ್ಯಾಂಡ್ದಾಗ. ಎಷ್ಟಕ್ಕೆ ಹೋಗಿರ್ತಿ? 11:50ಕ್ಕೆ ಹೋಗಿರ್ತಿ. 12ಕ್ಕೆ ಹೋಗಿ ಕೂತಿ ಅಂದ್ರೆ ಮುಂದೆ ಇನ್ನೂ ರಾತ್ರಿ 1:40. ಈ 2ನೇ ತಾರೀಕು ಇದು 1ನೇ ತಾರೀಕು ಬತ್ ನೋಡ್ರಿ ತಿರುಗಿ ಅಂತ. ನೀವು ಹೋಗಿರ್ತಿ ಅಲ್ಲಿ 31ನೇ ತಾರೀಕು. 1ನೇ ತಾರೀಕು ನೀನು ರಾತ್ರಿ 12 ಮುಂದೆ ಹೋಗಿದ್ದರೆ 1ನೇ ತಾರೀಕು ಹೋಗಿರ್ತಿ. ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ರಾತ್ರಿ 1ನೇ ತಾರೀಕು 1:40ರಿಂದ 2ನೇ ತಾರೀಕು 2-2-93ಕ್ಕೆ 1:40ಕ್ಕೆ 24 ಗಂಟೆ ಆಗ್ತದೆ. ರಾತ್ರಿನೇ ನೋಡ್ರಿ. 1-2-93 1:40ರಿಂದ
ಪೂರ್ವಾಹ್ನ ಇದು ನೆನ್ಪಿಟ್ಟುಕೊಳ್ರಿ. ಪೂರ್ವಾಹ್ನದಿಂದ 2:93 1:40 ಪೂರ್ವಾಹ್ನಕ್ಕೆ 24 ಗಂಟೆ ಆಯ್ತು ನೋಡ್ರಿ. ಹಿಂಗೆ ತಿಳ್ಕೊಳ್ಳೋದು ಗುರ್ತಿರ್ಬೇಕು ನೀವು. 24 ಗಂಟೆ ಆಯ್ತು. ಆಮೇಲೆ ಹಗಲ ಎಷ್ಟು 2ನೇ ತಾರೀಕು 12ರವರೆಗಿನ ಸಮಯ 2:93 12ರವರೆಗಿನ ಸಮಯ ಬರೋಬ್ಬರಿ 12ರವರೆಗಿನ ಸಮಯ ತಕ್ಕೋಬೇಕು. 12ರವರೆಗಿನ ಸಮಯ ತಕ್ಕೋಬೇಕು. ಅದನ್ನು ತಿಳ್ಕೊರಿ. ಮಧ್ಯಾಹ್ನ 12ರ ಸಮಯ, ರಾತ್ರಿ 1:40 24 ಗಂಟೆ ಆಯ್ತು. ರಾತ್ರಿ 12ರ ಸಮಯವನ್ನು ತಕ್ಕೋಬೇಕು ನೀವು. ಅಂದ್ರೆ 12ರೊಳಗೆ ಎಷ್ಟು ಕಳಿಬೇಕು ನೀವು? 1 ಗಂಟೆ 40 ನಿಮಿಷನ ಕಳಿಬೇಕು. 1 ಗಂಟೆ 40 ನಿಮಿಷ ಮಧ್ಯಾಹ್ನ 12ರ ತನಕ ಪ್ರಯಾಣ ಮಾಡಿದ ಸಮಯ ಬಂತಿದ್ದು ನೋಡ್ರಿ. 20 ಆಯ್ತು. ಯಾಕೆ ಒಂದು ಕೈಗಡ ತೊಗೊಂಡ್ರೆ 60 ಆಯ್ತು. 60ರ 40 ಕಳೆದ್ರೆ 20 ಉಳಿತು. 12ರಾಗ 2 ಆದ್ರೆ 10 ಗಂಟೆ 20 ನಿಮಿಷ. ಎಲ್ಲೇ ಮಧ್ಯಾಹ್ನ 12ರ ತನಕ ಆಯ್ತು. ಅದನ್ನ ಇಲ್ಲಿ ತಗೋರಿ. ಆಮೇಲೆ ಇನ್ನು ಮಧ್ಯಾಹ್ನ 12ರಿಂದ 23:50 ಅಂದ್ರೆ ಇದ್ರಾಗ 12 ಕಳಿಬೇಕು. ಅಂದ್ರೆ ರಾತ್ರಿ 11:50 ಡೆಲ್ಲಿ ತಲುಪಿದ್ರೆ ನೀವು ತಲುಪಿದ ಸಮಯ ಪ್ಲಸ್ ಏನು ತಲುಪಿದ ಸಮಯ ಡೈರೆಕ್ಟ್ ಬರ್ತಾವ. ತಲುಪಿದ ಸಮಯ ಎಷ್ಟು ಹಚ್ಕೋಬೇಕು ನೀವು? 23 ಹಚ್ಕೋಬಾರ್ದು. ಅಲ್ಲಿ 12 ಕಳೀರಿ. 12 ಕಳೆದ್ರೆ 11:50 ರಾತ್ರಿ 11:50 ಏನಾಯ್ತು ತಲುಪಿತು ಹೋಗಿ. ಪ್ರಯಾಣದ ಒಟ್ಟು ಅವಧಿ ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ ಈಗ ನೀವು ಇಲ್ಲಿ ತಕ್ಕೋಬೇಕು ನೋಡ್ರಿ. 1:93 1:40ರಿಂದ 2:93 1:40 24 ಗಂಟೆ ಆಯ್ತು. ಪ್ಲಸ್ ರಾತ್ರಿ 1:40ರಿಂದ 12ರವರೆಗೆ ಮಧ್ಯಾಹ್ನ 12ರವರೆಗಿನ ಸಮಯ ಇದು. ಮಧ್ಯಾಹ್ನ 12ರವರೆಗಿನ ಸಮಯ ಎಷ್ಟು? 12ರಾಗ 1:40 ಕಳೆದ್ರಿ ಮಧ್ಯಾಹ್ನ 12ಕ್ಕೆ ಅನುಗುಣದ ಎಷ್ಟು ಆಯ್ತು? 10 ಗಂಟೆ 20 ನಿಮಿಷ ಹೋತು. ತಲುಪಿದ ಸಮಯ ಎಷ್ಟದ ಅಂತಂದ್ರೆ 23:25 ಬಸ್ಸಿನ ವೇಳಾಪಟ್ಟಿಗೆ ಇದನ್ನು ಗಡಿಯಾರದ ಸಮಯ ಮಾಡ್ಕೋಬೇಕು. ಇದ್ರಾಗ 12 ಕಳೀರಿ. ಯಾಕಂದ್ರೆ ಇಲ್ಲಿ ಮೇಲೆ 12ರಾಗ ಕಳೆದಿರಿ ನೀವು. ಅದನ್ನು 12 ಇಲ್ಲಿ ಕಳಿಬೇಕು. ಅಂದಾಗ ಎಷ್ಟಾಗ್ತದೆ? 11:50 ಆಯ್ತು. 11:50 ಕೂಡಿಸ್ರಿ. 70 ಆಯ್ತು. ಇದು 4 1 5 45 ಗಂಟೆ ಆಯ್ತು. ಇಲ್ಲಿ 60 ಕಳಿಬೇಕು. ಇದ್ರಾಗ 1 ಗಂಟೆ ಕೂಡಿಸ್ಬೇಕು. ಅಂದ್ರೆ ಏನಾಯ್ತು? 46 ಗಂಟೆ 10 ನಿಮಿಷ. ಸರ್ ಆನ್ಸರ್ ಇಸ್ ಈಕ್ವಲ್ ಟು 46 ಗಂಟೆ 10 ನಿಮಿಷ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ. 46 ಗಂಟೆ 10 ನಿಮಿಷ ಉತ್ತರ ಸಂಖ್ಯೆ ಡಿ. ಇಂಥ ಗಣಿತಗಳು ಮಾಡೋದು ನೀವು ಕಲ್ತ್ರಿ, ನಿಮಗೆ ಬೇಕಾದಂಥ ಸಮಯ ಲೆಕ್ಕಗಳು ಬರಲಿವೆ. ಒಂದು ಅನುಕ್ರ ನಂಬರ್ದಾಗ ಕನಿಷ್ಠ ಮಿನಿಮಮ್ 65 ಲೆಕ್ಕ ಇಟ್ಟಾರೆ. ಇದು ದೊಡ್ಡ ಅನುಕ್ರ ನಂಬರ್ ಅದ. ಇದು ಸಮಯ, ವೇಗ, ಕಾಲ, ದೂರ, ಜನ್ಮ ದಿನಾಂಕ, ಹುಟ್ಟಿದ ದಿನಾಂಕ, ಸೇವೆ ಸಲ್ಲಿಸಿದ ದಿನಾಂಕ, ನಿವೃತ್ತಿ ಹೊಂದಿದ ದಿನಾಂಕ, ಅವನ ವಯಸ್ಸೆಷ್ಟು, ಆಮೇಲೆ ಸಮಯದ ವ್ಯತ್ಯಾಸ ಏನು, ನಡುವಿನ ಅಂತರ ಏನು, ಸಮಯಗಳ ಮೊತ್ತ ಏನು, ಎಲ್ಲ ಗಣಿತಗಳು ಈ ಅಭ್ಯಾಸದಾಗ ಬರುವುದರಿಂದ ಇದರಾಗ ಸಾಮಾನ್ಯ ಜ್ಞಾನ ಮ್ಯಾಥಮೆಟಿಕ್ಸ್ ಸಹಿತ ಬರ್ತದೆ. ಅದಕ್ಕೆ ಈ ಅನುಕ್ರಮ ನಂಬರವನ್ನು ಕ್ರಮಬದ್ಧವಾಗಿ ನೀವು ವಿಡಿಯೋಗಳನ್ನು 15ನೇ ಅನುಕ್ರಮ ನಂಬರ್ದಿಂದ 100 ಎಷ್ಟಿದೆ 62ನೇ ಗಣಿತ ನಡೆದ ಮಾಡಿದ ನಂಬರ್ ಚೇಂಜ್ ಆದರೂ ಏನು ಸಂಬಂಧ ಇಲ್ಲ. ನಾವು ಸೀರಿಯಲ್ ನಂಬರ್ ಏನು ನಾವು ಟೈಟಲ್ದಾಗ ಹಾಕಿರ್ತೀವಿ ಅದೇ ನಂಬರ್ ಸೀರಿಯಲ್. ಯಾಕಂದ್ರೆ ಗಡಿಬಿಡಿಯಾಗ ಒಮ್ಮೆ 62 ಅಳಗಿಸಿರ್ತೀವಿ, ಒಮ್ಮೆ ಅಳಗಿಸಿರಂಗಿಲ್ಲ. ಅದನ್ನೇ ತಲೆ ಕೆಡಿಸೋಳ ಅವಶ್ಯಕತೆ ಇಲ್ಲ. ಟೈಟಲ್ ನಂಬರೇ ನಿಮಗೆ ಖರೆ. ಇದನ್ನು ಒಂದು ತಿಳ್ಕೊರಿ. ಯಾಕಂದ್ರೆ ಒಬ್ಬರು ಫೋನ್ ಹಚ್ಚಿದ್ರು, ಸರ್ ಟೈಟಲ್ ನಂಬರ್ 15 ಅದ ರೀ,
ಅಲ್ಲಿ ಒಳಗೆ 14 ಅದರಿ, ಅದರ ತಲೆ ಕೆಡಿಸೋಬೇಡಿ. ನಾವು ಟೈಟಲ್ ನಂಬರ್ ಏನು ಹಾಕಿರ್ತೀವಿ ಅದೇ ಖರೆ. ಯಾಕಂದ್ರೆ ಒಳಗೊಮ್ಮೆ ನಾವು ಗಣಿತಗಳನ್ನು ಅವತ್ತನ್ನ ಮರ್ತಿರ್ತೀವಿ. ನಾವು ಸೀರಿಯಲ್ ನಂಬರ್ ಹಾಕಾಗ ಏನು ತಪ್ಪು ತಿಳ್ಕೊಬೇಡ್ರಿ. ಚೆನ್ನಾಗಿ ಗಣಿತಗಳನ್ನು ನೋಡ್ರಿ. ಇಂಥ ಗಣಿತಗಳನ್ನು ಕಲಿಯೋದರಿಂದ ನಿಮಗೆ ಎಷ್ಟು ಸರಳ ಬರ್ತಾವೆ ಗಣಿತ. ಹೆಂಗದ ಮುರುಗೇಶನು 10:10ರಿಂದ 18ರವರೆಗಿದ್ದು ಬಸ್ಸಿನ ವೇಳಾಪಟ್ಟಿಕೆ ಭಾಳ ಸರಳ ಇದು. ಕೆಲಸದ ಅವಧಿ ಬರೋಬರಿ ಕೆಲಸ ಮುಗಿಸಿದ ಸಮಯ ಮೈನಸ್ ಕೆಲಸ ಪ್ರಾರಂಭದ ಸಮಯ 18:05 10 ಕಳೆದ್ರೆ 7:55 ಬಂದ್ಬಿಡ್ತು ಉತ್ತರ. ಈ ಗಣಿತಗಳನ್ನು ಹೇಳುವಾಗ ಲಕ್ಷ ಕೊಟ್ಟು ನೋಡ್ಬೇಕು. ಭಾಳ ಸಾಕಷ್ಟು ಜನ ನೋಡ್ಲಿಕ್ಕತ್ತೀರಿ. ಭಾಳ ಜನರ ನಮ್ಮ ಕೋಚಿಂಗ್ ಯೂಟ್ಯೂಬ್ ಮೇಲೆ ಭಾಳ ಜನರ ಆಶೀರ್ವಾದ ಆಗ್ಲಿಕ್ಕತ್ತದ. ನಿಮ್ಮ ಪ್ರಯತ್ನ, ನೀವು ಎಷ್ಟು ನೋಡ್ತೀರಿ, ನೀವು ಗಣಿತಗಳನ್ನು ಎಷ್ಟು ಚೆಕ್ ಮಾಡ್ತೀರಿ, ಎಷ್ಟು ಅಭ್ಯಾಸ ಮಾಡ್ತೀರಿ, ಅಷ್ಟು ನಮ್ಗೆ ದುಡಿಲಿಕ್ಕೆ ಹುರುಪು ಬರ್ತದೆ. ಇದು ಕಾಮಿಡಿದಲ್ಲ. ಇದು ಕಾಮಿಡಿ ಒಳಗೆ ನೋಡ್ರಿ ನೀವು ಒಂದು 2 ದಿನದಾಗ 2 ಲಕ್ಷ ನೋಡಿರ್ತಾರೆ ನಮ್ಗೆ. ಅದಕ್ಕೆ ಭಾಳ ಇದನ್ನು ಕೊಡೋದು ನಾನು. ಈ ಗಣಿತಗಳಿಂದ ನಿಮಗೆ ನಾಳೆ ಅನ್ನೋದು ಭವಿಷ್ಯದ ಏನು ಭವಿಷ್ಯದ ನೌಕರಿ ಹತ್ತವ. ಆಮೇಲೆ ಇದನ್ನು ಕಲ್ತು ಬೇಕಾದ ಶಾಲೆಗೆ ಹೋಗಿ ನೌಕರಿ ಮಾಡ್ಲಿಕ್ಕೆ ಹೋಗ್ಬೋದು. ಎಷ್ಟೋ ಟೀಚರ್ಸ್ಗಳು ಕೋಚಿಂಗ್ ಕ್ಲಾಸ್ನಾಗ ಟೀಚರ್ಸ್ ಅಭಾವ ಅದ. ಒಬ್ಬ ಮನೆ ಒಳಗೆ ನೀವು ಅಭ್ಯಾಸ ಮಾಡ್ಕೊಂಡು ಆದರೆ ಇಲ್ಲರಿ ನಾವು ಜೋಶಿ ಸರ್ ವಿಡಿಯೋ ಎಲ್ಲ ಪರ್ಫೆಕ್ಟ್ ಅಂದ್ರೆ ಎಲ್ಲರೂ ನಿಮಗೆ ಒಳಗೆ ಕರೆದು ಜಾಬ್ ಕೊಡ್ಬೇಕು. ಈ ಅಭಿಮಾನನ ನಾ ಬೆಳೆಸ್ಕೋಬೇಕಾದ್ರೆ ನೀವು ಪ್ರಾಮಾಣಿಕತನದಿಂದ ಇದನ್ನು ಕಲಿಯಿರಿ. ವಿದ್ಯಾರ್ಥಿಗಳು ತಯಾರು ಮಾಡಿರಿ. ಎಲ್ಲರೂ ಶಾಣ್ಯರಾಗ್ರಿ, ವಿದ್ಯಾರ್ಥಿಗಳೇ ಶಾಣ್ಯರ. ಈಗೇನು ಇಲ್ಲಿಟ್ರೇಟ್ ಮಾಡಿ ಗ್ರ್ಯಾಜುಯೇಟ್ ಬೇಡ. ಇಲ್ಲಿಟ್ರೇಟ್ ಮಾಡಿ ಗ್ರ್ಯಾಜುಯೇಟ್ ಅಂದ್ರೆ ಏನೂ ಬರಂಗಿಲ್ಲ, ಡಿಗ್ರಿ ಬರ್ತಾವೆ. ಡಾಕ್ಟ್ರೇಟ್ ಪದವಿ ಕೊಡ್ತಿರ್ತಾರೆ ನೋಡು. ಯಾರು ಕೂರ್ತದ ನಿಮ್ಗೆ ಯಾರು ಕೊಡ್ತಾರೆ ನೋಡಿ. ಅಂಥ ಪದವಿ ನಮಗೆ ಬೇಕಾಗಿಲ್ಲ. ಡಾಕ್ಟ್ರೇ ಆಗಬೇಕು, ಡಾಕ್ಟ್ರೇಟ್ ಬರಬಾರ್ದು. ಡಾಕ್ಟ್ರ ಅಂದ್ರೆ ಏನು? ಪ್ರವೀಣ ಆಗಬೇಕು, ಕಲಿಬೇಕು, ನಿರ್ಪಡೆ ಆಗಬೇಕು, ಶಿಕ್ಷಣವನ್ನು ಕಲಿತು ತಲೆಯಾಗಿ ಜ್ಞಾನವನ್ನು ತುಂಬಿಕೊಂಡಂಥವಾಗ ಡಾಕ್ಟ್ರು. ಡಾಕ್ಟರೇಟ್ ಅಂತಂದ್ರೆ ಏನು? ಅದೊಂದು ಗೌರವ ಪ್ರಶಸ್ತಿ. ನೀವು ಪ್ರಶಸ್ತಿ ತಗೊಳ್ಳೋ ವಿಚಾರ ಮಾಡಬೇಡ್ರಿ. ಶಾಣ್ಯರಾಗ್ಲಿಕ್ಕೆ ಪ್ರಯತ್ನ ಮಾಡಿರಿ. ಇದಕ್ಕೆ ಬೆಲೆ ಕೊಡ್ರಿ, ಇದನ್ನು ದುಡೀರಿ, ಇದನ್ನು ಕಲಿಯಿರಿ. ಶಾಣ್ಯರ್ ಎಷ್ಟೋ ಒಂದು 15-16 ಸಾವಿರ ಜನ ಈಗ ನಮ್ಮ ಅಭ್ಯಾಸ ನೋಡಿಕೊಂಡು ಎಷ್ಟೋ ಮಂದಿ ಟೀಚರ್ ಹೇಳ್ತಾರೆ. ಈಗ ನಾವು ಶಾಲೆಗೆ ಭಾಳ ಧೈರ್ಯದಿಂದ ಹೋಗ್ತೀವಿ. ಇದನ್ನು ಏನಾದರೂ ಗೌರ್ಮೆಂಟ್ ಶಾಲೆ ಟೀಚರ್ಗಳು ಸರ್ ಏನಾದರೂ ಇದರ ಮೇಲೆ ಮನಸ್ಸು ಮಾಡಿದ್ರು ಅಂದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯೊಳಗೆ ನಾವು ಆದರೆ ಆಗಲಿಕ್ಕೇ ಬೇಕು, ಹಾಗೇ ಆಗ್ತಾವೆ. ನನಗಷ್ಟು ಕಾನ್ಫಿಡೆನ್ಸ್ ಅದ. ಪ್ರತಿಯೊಂದು ಗಣಿತಗಳನ್ನು ಸರ್ಕಾರಿ ಶಾಲೆ ಶಿಕ್ಷಕರು CET ಪಾಸಾಗಿ ಬಂದಿರ್ತಾರೆ. ನಿಜವಾಗಿಯೂ ಬಂಗಾರ ಇದ್ದದ್ದೇ ಸರ್ಕಾರಿ ಶಾಲೆ ಮಾಸ್ತರ್ಗಳು. ಅದನ್ನು ಅರ್ಥ ಮಾಡ್ಕೊರಿ ಮೊದಲು. ನೀವು ಅಲ್ಲಿ ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳನ್ನು ಬಿಟ್ಟು 3ನೇ 4ನೇವರೆಗೊಂದು ಸಪ್ರೇಟ್ ಮಾಡಿ ಅಲ್ಲಿ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಕಾಳಜಿ ಮಾಡಿ ಊರು ಜನ ಶಿಕ್ಷಕರನ್ನ ಗೌರವದಿಂದ ದುಡಿಸ್ಲಿಕ್ಕೆ ಹಚ್ಚರಿ. ಅವ್ರಿಗೆ ಗೌರವ ಕೊಡ್ರಿ. ಅವ್ರು ತಾವೇ ದುಡಿತಾರ, ರಿಸಲ್ಟ್ ಮಾಡೇ ಮಾಡ್ತಾರೆ. ಆ ಸರ್ಕಾರಿ ಶಾಲೆ ಶಿಕ್ಷಕರ ಆಶೀರ್ವಾದ ನಮ್ಮ ಯೂಟ್ಯೂಬದ ಮೇಲೆ ಹಾಗೆ ಆಗ್ತದೆ ಅನ್ನೋದು ಭರವಸೆ ಅದ. ಥ್ಯಾಂಕ್ ಯು. ಚೆನ್ನಾಗಿ ಬರ್ಕೋರಿ, ಚೆನ್ನಾಗಿ ನೋಟ್ಬುಕ್ದಾಗ ಬರ್ಕೋರಿ.